ಕೆರಟಿನ್ ಸ್ಮೂತ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲೇ ನಾವು ಬಳಸ್ತಾ ಇರುವಂಥ ಸಾಮಗ್ರಿಗಳು ಆಲೋವೆರಾ ಜೆಲ್ ಆ್ಯಂಡ್ ಮತ್ತು ವರ್ಜಿನ್ ಕೊಕೊನಟ್ ಆಯಿಲ್, ಅಂದರೆ ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಏನು ಹೇಳ್ತೀವಿ, ಕೊಕೊನಟ್ ಆಯಿಲ್ ಅದು ಆರ್ಗ್ಯಾನಿಕ್ ಆಗಿ ತುಂಬ ಪ್ಯೂರ್ ಆಗಿರುತ್ತೆ. ಸೊ ವರ್ಜಿನ್ ಕೊಕೊನಟ್ ಆಯಿಲು, ನೆಕ್ಸ್ಟು ಒಂದು ಮೊಟ್ಟೆ. ಸೊ ಈ ಓನ್ಲಿ 3 ಇಂಗ್ರೀಡಿಯೆಂಟ್, ಸಿಂಪಲ್ ಆದ ಮೂರೇ ಇಂಗ್ರೀಡಿಯೆಂಟಿಂದ ನಾವು ಮನೆಯಲ್ಲೇ ನಮ್ಮ ಕೂದಲನ್ನು ಸಾಫ್ಟ್, ಸ್ಮೂತ್ ಆ್ಯಂಡ್ ಎಲ್ಲ ರೀತಿಯ ಏರ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಕೂಡ ತಡೆಗಟ್ಬೋದು. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಬಳಸ್ತಾ ಇರೋದು ಆಲೋವೆರಾ ಜೆಲ್. ಆಲೋವೆರಾ ಜೆಲ್ಲಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಮತ್ತು ವಿಟಮಿನ್ B12 ಇರೋದ್ರಿಂದ ಇದು ಕೂದಲಿನ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ದೂರ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಬ್ರೇಕೇಜ್ ಇರ್ಬೋದು, ಸ್ಪ್ಲಿಟ್ ಎಂಡ್ಸ್ ಇರ್ಬೋದು ಆ್ಯಂಡ್ ಡ್ಯಾಂಡ್ರಫ್ ಇರ್ಬೋದು, ಪ್ರತಿಯೊಂದು ಹೋಗಲಾಡಿಸೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಅಂದರೆ ವರ್ಜಿನ್ ಕೋಕೋನಟ್ ಆಯಿಲ್ ಇದು. ಸೊ ನಿಮ್ಮಿದು ಸಿಗಲಿಲ್ಲ ಅಂತಂದರೆ ಯೂಶಲಿ ಕೋಕೋನಟ್ ಆಯಿಲ್ ಪ್ರಿಫರ್ ಮಾಡ್ಬೋದು, ಬಟ್ ಮೇನ್ ಪ್ರಿಫರೆನ್ಸು ವರ್ಜಿನ್ ಕೋಕೋನಟ್ ಆಯಿಲಿಗೆ ಕೊಡಿ. ಎಷ್ಟು ನಿಮ್ಮ ಕೋಕೋನಟ್ ಆಯಿಲ್ ಪ್ಯೂರ್ ಆಗಿರುತ್ತೋ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕೋಕೋನಟ್ ಆಯಿಲಲ್ಲಿ ಲಾರಿಕ್ ಆ್ಯಸಿಡ್ ಹೆಚ್ಚಾಗಿರೋದ್ರಿಂದ ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ನಾವು ಮೊದಲಿಂದನೂ ನಾವು ಚಿಕ್ಕದ್ರಿಂದನೂ ನಾವು ಫಸ್ಟು ಕೂದಲಿಗೆ ಹಾಕೋದು ಕೋಕೋನಟ್ ಆಯಿಲ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ನಮ್ಮ ಮನೆಯಲ್ಲಿ ನಮ್ಮ ಅಮ್ಮಂದಿರು, ಅಜ್ಜಿಯಂದಿರು ಎಲ್ಲ ಟೈಮ್ ಸಿಕ್ಕಿದ್ರೆ ಸಾಕು ನಮ್ಮ ಕೂದಲಿಗೆ ಎಣ್ಣೆ ಹಾಕೋದು, ಮಸಾಜ್ ಮಾಡೋದು ಮಾಡ್ತಾ ಇರ್ತಾರೆ. ಸೊ ಅದು ನಮಗೆ ತುಂಬ ಇರಿಟೇಟ್ ಮಾಡುತ್ತೆ, ಕೋಪನೂ ಬರುತ್ತೆ. ಬಟ್ ಇವತ್ತು ಅವರಿಗೆ ಥ್ಯಾಂಕ್ಸ್ ಹೇಳ್ಬೋದು, ಬಿಕಾಸ್ ಅದರಿಂದಾಗಿ ನಮಗೆ ಎಷ್ಟೋ ಒಳ್ಳೆಯ ಬೆನಿಫಿಟ್ಗಳು ಸಿಕ್ಕಿದೆ. ಸೊ ವರ್ಜಿನ್ ಕೋಕೋನಟ್ ಆಯಿಲ್ ನಿಮಗೆ ನಾರ್ಮಲ್ ಆಗಿ ಎಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ. ಆ್ಯಂಡ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳ್ಬೋದು. ನಾನು ಹೇಳೋದು ಯಾವಾಗಲೂ ನೀವು ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು, ಯಾವುದೇ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ನಿಮ್ಮ ಮನೆಯ ಸುತ್ತಮುತ್ತಲು ಇರೋ ಅಂಗಡಿಗಳಲ್ಲೇ ಪರ್ಚೇಸ್ ಮಾಡಿ. ಸೊ ಅದು ಅಲ್ಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಸಿಗಲಿಲ್ಲ ಅಂದಾಗ ಬೇರೆ ಕಡೆಯಿಂದ ತರಿಸ್ಕೊಳ್ಳಿ. ಸೊ ನಾವು ನಮ್ಮ ಲೋಕಲ್ ಇಟ್ಸ್ನ ನಾವು ಎನ್ಕರೇಜ್ ಮಾಡ್ತಾ ಹೋಗ್ತಾ ಇದ್ದರೆ ಸೊ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫೈನಲ್ ಆಗಿ ನಾವು ಬಳಸ್ತಾ ಇರೋದು ಮೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿದೆ. ಸೊ ಮೊಟ್ಟೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಸೊ ಆಲೋವೆರಾ ಜೆಲ್ಲು ಮತ್ತು ವರ್ಜಿನ್ ಕೋಕೋನಟ್ ಆಯಿಲ್ ಮುಂದೆ ಯಾವುದೇ ರೀತಿಯ ಬೇರೆ ಪ್ರಾಡಕ್ಟ್ಗಳಿಲ್ಲ ನಮ್ಮ ಕೂದಲಿಗೆ ಬೆಸ್ಟ್ ಅಂತ ಹೇಳಿದ್ರೆ. ಇದರಲ್ಲಿ ತುಂಬ ಒಳ್ಳೆಯ ಈಲಿಂಗ್ ಪ್ರಾಪರ್ಟೀಸ್ ಇದೆ. ನಮ್ಮ ಕೂದಲಿನ ಸಮಸ್ಯೆಗೆ ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಈ 3 ಇಂಗ್ರೀಡಿಯೆಂಟನ್ನು ಬಳಸ್ಕೊಂಡು ನಾವು ಹೇಗೆ ಒಂದು ಓಮ್ ರೆಮಿಡಿಯನ್ನು ಮಾಡೋದು ಅಂತ ತೋರಿಸ್ತೀರಿ ಬನ್ನಿ. ಏರ್ ಸ್ಮೂತ್ನಿಂಗ್ ಓಮ್ ರೆಮಿಡಿಗೆ ನಾವು ಫಸ್ಟು ಆಲೋವೆರಾ ಜೆಲ್ಲನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಕೂದಲಿನ ವಾಲ್ಯೂಮ್ ಎಷ್ಟಿರುತ್ತೆ ಅಷ್ಟರ ಮೇಲೆ ನೀವು 1 ಸ್ಪೂನ್ ಆಲೋವೆರಾ ಜೆಲ್ಲ, 2 ಸ್ಪೂನ್ ಆಲೋವೆರಾ ಜೆಲ್ಲ, ಸೊ ನಿಮಗೆ ಬಿಟ್ಟಿದ್ದು. ಸೊ ಕಂಪ್ಲೀಟ್ ಆಲೋವೆರಾ ಜೆಲ್ಲನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೆಕ್ಸ್ಟು ನಾವು ವರ್ಜಿನ್ ಕೋಕೋನಟ್ ಆಯಿಲನ್ನು ಸೇರಿಸ್ಕೊಳ್ಳೋಣ. ವರ್ಜಿನ್ ಕೋಕೋನಟ್ ಆಯಿಲೇ ಆಗಿರಬೇಕು, ಅದು ಪ್ಯೂರ್ ಆಗಿರಬೇಕು. ನೀವು ಎಷ್ಟು ಪ್ಯೂರ್ ಆದ ಕೋಕೋನಟ್ ಆಯಿಲನ್ನು ತಗೊಳ್ತೀರೋ ಅಷ್ಟು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಸೊ ಇದೆರಡನ್ನು ಹಾಕಿ ನಾವು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಯಾವುದೇ ಬೇರೆ ಏನು ಬೆರೆಸೋದು ಬೇಡ ಇದಕ್ಕೆ. ಈಗ ಇದು ಮಿಕ್ಸಿ ಆಗಿದೆ. ಸೊ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ನೋಡ್ಬೋದು, ನೀವು ಪಾರ್ಲರ್ಗಳಲ್ಲಿ ಯೂಸ್ ಮಾಡ್ತಾರಲ್ಲ ಅದೇ ಸೆರಮ್ ರೀತಿ ಆಗಿದೆ. ನಾನು ಆಗಲೇ ಹೇಳಿದೆ, ನೀವು ಎಷ್ಟು ಪ್ಯೂರ್ ಆದ ಕೋಕೋನಟ್ ಆಯಿಲ್ ತೊಗೋತೀರೋ ಅಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ. ಆ್ಯಂಡ್ ನಿಮ್ಮ ಸೆರಮ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಏನೂ ಇಲ್ಲ, ಜಸ್ಟ್ ಆಲೋವೆರಾ ಜೆಲ್ ಮತ್ತು ವರ್ಜಿನ್ ಕೋಕೋನಟ್ ಆಯಿಲ್ ಇದೆ, ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲು. ಸೊ ಇದಕ್ಕೆ ಇವಾಗ ನಾವು ಪ್ರೋಟೀನನ್ನು ಆ್ಯಡ್ ಮಾಡ್ಕೊಳ್ಳೋಣ. ಪ್ರೋಟೀನ್ ಅಂತಂದರೆ ಮೊಟ್ಟೆ. ಅದರಲ್ಲೂ ಈ ಮೊಟ್ಟೆಯ ಎಲ್ಲೋ ಭಾಗ ಇದೆಯಲ್ಲ, ಇದು ನಮ್ಮ ಕೂದಲಿಗೆ ಕಂಡೀಷ್ನಿಂಗ್ ಆಗಿ ಕೆಲಸ ಮಾಡುತ್ತೆ. ಕೂದಲು ತುಂಬ ಸಾಫ್ಟ್ ಆಗಿರೋದಕ್ಕೆ, ತುಂಬ ಸಿಲ್ಕಿಯಾಗಿ ಕಾಣೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಆಲೋವೆರಾ ಜೆಲ್ ಮತ್ತು ವರ್ಜಿನ್ ಕೋಕೋನಟ್ ಆಯಿಲ್ಗೆ ಈಗ ನಾವು ಪ್ರೋಟೀನನ್ನು ಆ್ಯಡ್ ಮಾಡಿದ್ದೀವಿ, ಅದೇ ಮೊಟ್ಟೆ. ಸೊ ಮೊಟ್ಟೆಯನ್ನು ಹಾಕಾದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಕಂಪ್ಲೀಟ್ ಮಿಕ್ಸ್ ಆಗಿದೆ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ, ನಿಮಗೆ ಪೇಸ್ಟ್ ರೀತಿಯಲ್ಲಿ ಬರುತ್ತೆ. ಸೊ ಇದನ್ನು ನೀವು ಕೈಯಲ್ಲಿ ತೊಗೊಂಡು ಸೆಕ್ಷನ್ ಬೈ ಸೆಕ್ಷನ್ ಹೀಗೆ ಒಂದೊಂದೇ ಸೆಕ್ಷನ್ ಮಾಡಿಕೊಂಡು ಇದಕ್ಕೆ ನೀವು ಕಂಪ್ಲೀಟಾಗಿ ಹಚ್ಚಿ 1 ಅವರ್ ಇದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕವರ್ ಮಾಡಿ ಅಥವಾ ಯಾವುದಾದ್ರು ಕ್ಯಾಪಲ್ಲಿ ಕವರ್ ಮಾಡಿ 1 ಅವರ್ ಇದನ್ನು ಬಿಡಬೇಕಾಗುತ್ತೆ. ಸೊ 1 ಅವರ್ ಬಿಟ್ಟು ನೀವು ನೆಕ್ಸ್ಟ್ ಸ್ನಾನ ಮಾಡಿ ಇದನ್ನು ಮಂತ್ಲಿ 3 ಟೈಮ್ಸ್ ಆರ್ 2 ಟೈಮ್ಸ್, ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಆವಾಗೆಲ್ಲ ನೀವು ಇದನ್ನು ಮಂತ್ಲಿ 3 ಟೈಮ್ಸ್ ಆದರೂ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಮಾಡಿ ಜಸ್ಟ್ 1 or 2 ಮಂತ್ಸಲ್ಲಿ ನೀವು ರಿಸಲ್ಟ್ ನೋಡ್ಬೋದು. ತುಂಬ ಸಾಫ್ಟ್ ಆದ, ಸಿಲ್ಕಿ ಆದ, ತುಂಬ ಹೆಲ್ದಿ ಆದ ಕೂದಲು ನಿಮ್ದಾಗಿಸ್ಕೊಳ್ಬೋದು. ನೋಡಿ ಈ ರೀತಿ ನಿಮಗೆ ತುಂಬಾ ಕ್ರೀಮಿ ಲೇಯರಲ್ಲಿ ಬರುತ್ತೆ ಈ ಥರ. ಸೊ ಇದು ಸೆರಮ್ ರೀತಿ ನಿಮಗೆ ಕಾಣಿಸ್ಬೋದು. ಪಾರ್ಲರಲ್ಲಿ ನೀವು ಇದಕ್ಕೆ ಕೆರಟಿನ್ ಸ್ಮೂತ್ನಿಂಗಿಗೆ ಅಂತ ಇದಕ್ಕೆ ನೀವು ಮೇ ಬಿ ಎಷ್ಟು ಥೌಸಂಡ್ಸ್ ಸ್ಪೆಂಡ್ ಮಾಡ್ತೀರಾ ಅಂತ ನೀವು ಇಮ್ಯಾಜಿನು ಮಾಡಿರೋದಿಲ್ಲ.
ಸೊ ಇದನ್ನು ನೀವು ಸಿಂಪಲ್ ಆಗಿ ಜಸ್ಟ್ 3 ಇಂಗ್ರೀಡಿಯೆಂಟ್ಸಿಂದ ನೀವು ಮನೆಯಲ್ಲೇ ಮಾಡ್ಕೋಬೋದು. ನೋಡೋದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡ್ಕೊಂಡು ಒಂದು ಒಳ್ಳೆಯ ಏರ್ ಫಾಲಿಗೆ ಅಥವಾ ಏರ್ ಸ್ಮೂತ್ನಿಂಗಿಗೆ ಒಂದು ಒಳ್ಳೆಯ ಹೋಮ್ ರೆಮಿಡಿ ಹೇಗೆ ಮಾಡ್ಕೋಬೋದು ಅಂತ ನೀವು ಸಹ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ಸೊ ಇವತ್ತಿನ ಕಾರ್ಯಕ್ರಮನ ಮುಗಿಸೋವಂಥ ಸಮಯ ಆಯಿತು. ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಅಂತಂದರೆ ಕ್ವಿಕ್ ಟಿಪ್ನ ಸಮಯ. ಇವತ್ತಿನ ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ, ನಮ್ಮ ಮನೆ ಕ್ಲೀನ್ ಆಗಿದ್ದರೆ ಮನಸ್ಸು ಕೂಡ ಕ್ಲೀನ್ ಆಗಿರುತ್ತೆ. ಸೊ ಮನೆ ಕ್ಲೀನ್ ಮಾಡೋದು ಹೇಗೆ ಅಂದರೆ, ಯೂಶಲಿ ಮನೆ ಒರೆಸ್ಬೇಕಾದ್ರೆ ಒಂದು ಲಿಕ್ವಿಡ್ಗಳನ್ನು ಬಳಸ್ತಾರೆ. ಸೊ ಅದರ ಜೊತೆ ನೀವು ಅದನ್ನು ಬಳಸದೇ ಇದ್ರೂ ಪರವಾಗಿಲ್ಲ, ಅದರ ಜೊತೆ ನಾವು ಮನೆ ಒರೆಸೋ ಬಕೆಟ್ಗೆ ನೀರಿಗೆ 1 ಸ್ಪೂನ್ ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾ ಹಾಕಿ ಮನೆ ಒರೆಸೋದ್ರಿಂದ ಮನೆ ಟೈಲ್ಸ್ ತುಂಬಾ ಶೈನಿಯಾಗಿ ತುಂಬ ಕ್ಲೀನಾಗಿ ಕಾಣುತ್ತೆ. ಆ್ಯಂಡ್ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದನ್ನು ಹೋಗ್ಲಾಡ್ಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನೀವು ಸಹ ಖಂಡಿತವಾಗ್ಲೂ ಈ ಕ್ವಿಕ್ ಟಿಪ್ಪನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಹೋಮ್ ರೆಮಿಡಿ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ.